ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವೈಶಾಲಿ. ಹ್ಯಾಪಿ ನ್ಯೂ ಇಯರ್ ಟು ಆಲ್. ನಿನ್ನೆ ಎಲ್ಲ ಫುಲ್ಲು ನೈಟ್ ಸೆಲೆಬ್ರೇಟ್ ಮಾಡಿಕೊಂಡು ಪಾರ್ಟಿ ಮಾಡಿಕೊಂಡು ಕೇಕ್ ಕಟ್ ಮಾಡಿ DJ ಸಾಂಗ್ಸ್ಗೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡಿದ್ವಿ. ಯಾವ ಇಯರು ನಾವು ಈ ಥರ ಎಂಜಾಯ್ ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ನಾವು ಈ ಥರ ಎಂಜಾಯ್ ಮಾಡಿದ್ದು. ನಾವು ಮತ್ತು ನಮ್ಮ ಆಂಟಿಯವರು ಅಷ್ಟೇ. ಹಾಗೆ ನೆನ್ನೆಲ್ಲ ಫುಲ್ ವಿಡಿಯೋ ಏನು ಮಾಡೋಕ್ಕಾಗಿಲ್ಲ. ಫುಲ್ ಟಯರ್ಡ್ ಆಗಿ ಹೋಗ್ಬಿಟ್ಟಿದ್ವಿ. ಅದು ಬೆಳಗ್ಗೆ ಎದ್ದಿದ್ದು ಕೂಡ ಫುಲ್ ಲೇಟ್ ಆಯಿತು. ಎದ್ದು ಸ್ನಾನ ಮಾಡಿಕೊಂಡು ಅಮ್ಮ ಪೂಜೆ ಮಾಡು ಅಂದರು. ಸೊ ಅದಕ್ಕೆ ಇವಾಗ ಪೂಜೆ ಮಾಡಬೇಕು. ಆ್ಯಂಡ್ ಪ್ಲಾನಿಂಗ್ಸ್ ಅಷ್ಟೊಂದು ಏನೂ ಇಲ್ಲ. ಏನು ಅಂದರೆ ಇವತ್ತು ಈವ್ನಿಂಗ್ ಹೋಗಿ ಟೆಂಪಲ್ಗೆ ಹೋಗಬೇಕು. ಅಣ್ಣ ಇವಾಗ ಹೋಗ್ಬೇಕಂತ ಅಂದ್ಕೊಂಡು, ಬಟ್ ಅಣ್ಣ ಎಲ್ಲ ಇವತ್ತೇ ಎಕ್ಸಾಮ್ ಇಕ್ಕಿದ್ದಾರೆ ಬೇಕು ಅಂತ. ಸೊ ಬನ್ನಿ ಇವಾಗ ಪೂಜೆ ಮಾಡೋಣ. ಎಲ್ಲ ಇಕ್ಕಿ ರೆಡಿ ಮಾಡಿ ಬಂದಿದ್ದೀನಿ. ಇವಾಗೊಂದು ಪೂಜೆ ಮಾಡಬೇಕು. ಬನ್ನಿ. ಸೊ ಇವಾಗ ತಾನೇ ಪೂಜೆ ಆಯಿತು. ಟೈಮ್ ನೋಡಿದ್ರೆ 11 o'clock ಆಗಿದೆ. ಇನ್ನೂ ತಿಂಡಿ ತಿಂದೇ ಇಲ್ಲ. ನಾನು ಫುಲ್ಲು ಸುಸ್ತಾಗ್ತಿದೆ. ಇವಾಗ ಹೋಗಿ ತಿನ್ನಬೇಕು. ಫ್ರೆಂಡ್ಸ್, ಇವಾಗ ತಾನೇ ರೆಡಿ ಆಗಿದೆ. ಇವಾಗ ಸಂಜೆ ಆಗಿದೆ. ಅಪ್ಪ ಇವಾಗ ತಾನೇ ಪೂಜೆ ಮಾಡಿದ್ರು. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಇಲ್ಲೇ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಹೋಗೋಣ ಬನ್ನಿ. ಫ್ರೆಂಡ್ಸ್, ಹೋಗ್ತಾ ಇದ್ದೀವಿ. ನಾನು ನಮ್ಮ ಅಪ್ಪ ಇಬ್ಬರೇ. ಮನೆಯವರು ಎಲ್ಲರೂ ಸೋಂಬೇರಿ, ಬರೋಕ್ಕೆ ಅಳ್ತಾರೆ. ಇವಾಗ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ, ನಾನು ಮತ್ತು ನಮ್ಮಪ್ಪ. ನೋಡಿ ಫ್ರೆಂಡ್ಸ್, ನ್ಯೂ ಇಯರ್ಗೆಲ್ಲ ಡೆಕೋರೇಷನ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಕೇಕ್ ಲೈನ್ ಹತ್ರ. ವಿಡಿಯೋ ಎಲ್ಲ ಮಾಡೋಕ್ಕಾಗಲೇ, ದೇವಸ್ಥಾನದಲ್ಲಿ ಫುಲ್ ರಶ್ ಇದ್ರು. ಸ್ವಲ್ಪ ಮಾತ್ರ ಮಾಡೋಕ್ಕಾಗಿದ್ದು ಅಷ್ಟೇ. ಇಂದ ಬಂದು ಇವಾಗ ರೆಡಿಯಾಗಿ ನಾನು ಮತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ಡ್ಯಾಡಿ ಬರ್ತಿಲ್ಲ, ಬರೀ ನಾವು 3 ಜನ ಮಾತ್ರ ಹೋಗ್ತಿದ್ದೀವಿ ಹೊರಗಡೆ ತಿನ್ಕೊಂಡು ಬರೋಕ್ಕೆ. ಬನ್ನಿ ಹೊರಗಡೆ ಹೋಗ್ತೀನಿ ಅಂತ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇವಾಗ ತಾನೇ ಬಂದು ರೆಸ್ಟೋರೆಂಟ್ಗೆ. ಬನ್ನಿ ಒಳಗಡೆ ಹೋಗೋಣ. ಫ್ರೆಂಡ್ಸ್, ಇವಾಗ ತಾನೇ ರೆಸ್ಟೋರೆಂಟ್ ಬಂದು ಫುಡ್ ಆರ್ಡರ್ ಮಾಡಿದ್ದೀವಿ. ಬಂದಿದೆ, ಬಟ್ ಸ್ವಲ್ಪ ಬಂದಿದೆ ಅಷ್ಟೇ. ಫುಲ್ ಬಂದಿದ್ದ ಆಮೇಲೆ ನಾನು ತೋರಿಸ್ತೀನಿ ಏನೇನು ಆರ್ಡರ್ ಮಾಡಿದ್ದೀನಿ. ಇಷ್ಟು ಬಂದಿದೆ ಸದ್ಯಕ್ಕೆ. ರೊಟ್ಟಿ ಮತ್ತು ಚಿಕನ್ ಪೆಪ್ಪರ್ ಅಂತೆ, ಮತ್ತು ಏನೋ ಕರಿ ಆರ್ಡರ್ ಮಾಡಿದಾರಮ್ಮ. ಮತ್ತು ಇನ್ನೂ ಆರ್ಡರ್ ಮಾಡಿದ್ದೀವಿ. ನೋಡೋಣ ಇರಿ ಹೆಂಗೆ ಬರುತ್ತೋ, ಟೇಸ್ಟ್ ಹೆಂಗಿರುತ್ತೋ ಅಂತ. ಸೊ ಫ್ರೆಂಡ್ಸ್, ಫಸ್ಟ್ ಇದು ನಾನು ತಿಂದಿದ್ದೀವಿ. ಪರವಾಗಿ ಟೇಸ್ಟು ಚೆನ್ನಾಗಿದೆ. ಮತ್ತು ರೊಟ್ಟಿ ಮತ್ತು ಚಿಕನ್ ಕರಿ ಇಲ್ಲ ಫುಲ್ ಒಳಗಡೆ ಎಲ್ಲ ಬಂದಿದೆ, ಸಕ್ಕತ್ತಾಗಿದೆ. ಬಿರಿಯಾನಿ ತಗೊಬಂದು ಕೊಟ್ಟರು. ಇದ್ರ ಜೊತೆ ಏನೋ ತಗೊಬಂದಿದ್ರು, ಬಟ್ ಅದು ಕೊನೆ ಇಟ್ಟಿದ್ದೆ ಜಸ್ಟ್ ಮಿಸ್ ಬಿದ್ದೋಗ್ಬಿಟ್ಟಿದೆ. ಇದೆಲ್ಲ ಫುಲ್ ಚೆಲ್ಲೋಗ್ಬಿಡ್ತು. ಬಿರಿಯಾನಿ ಟೇಸ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಬಿರಿಯಾನಿ ಚೆನ್ನಾಗಿದೆ, ಬಟ್ ಪೆಪ್ಪರ್ ಫ್ರೈ ಅಂತೂ ಫುಲ್ಲು ಸ್ಪೈಸಿ, ಅಂದರೆ ಸ್ಪೈಸಿ ಅಷ್ಟೊಂದು ಖಾರ ಇದೆ, ಬಟ್ ಚೆನ್ನಾಗಿದೆ ಎರಡೂ. ಫ್ರೆಂಡ್ಸ್, ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇವಾಗ ಹೊರಗಡೆ. ಇವಾಗ ಎಲ್ಗೆ ಹೋಗ್ತಾರೆ ನೋಡೋಣ ಬನ್ನಿ. ವೈಬ್ ನೋಡ್ರಿ ಹೆಂಗಿದೆ ಅಂತ. ನೋಡಿ ಫ್ರೆಂಡ್ಸ್, ನಮ್ಮ ಅಣ್ಣ ಏನೋ ಸಾಂಗ್ ಆಡ್ತಾನೆ. ಆಡೋ ಏನ್ ಚೆನ್ನಾಗೋಳವ್ವ, ಬ್ಲ್ಯಾಕ್ ಆ್ಯಂಡ್ ವೈಟ್ ಅವ್ವ. ಚಳಿ ಬಾಯಲ್ಲಿ ಯಾವುದೋ ಸಾಂಗ್ ಬರ್ತಾ ಇದೆ. ಫ್ರೆಂಡ್ಸ್, ಇಲ್ಲಿ ಹಾಸ್ಪಿಟಲ್ ಹತ್ರ ಬಂದಿದ್ದೀವಿ. ಸ್ವಲ್ಪ ಏನೋ ವರ್ಕ್ ಇತ್ತು, ಪರ್ಸ್ನಲ್ ವರ್ಕ್. ಸೊ ಅದಕ್ಕೆ ಬಂದ್ವಿ. ಸೊ ಫ್ರೆಂಡ್ಸ್, ಪರ್ಸನಲ್ ವರ್ಕ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ ಇವಾಗ. ಏನು ಫ್ರೆಂಡ್ಸ್, ಫುಲ್ಲು ಚಳಿ ಅಂದರೆ ಚಳಿ. ಫುಲ್ ಇರೋಕ್ಕೆ ಆಗ್ತಿಲ್ಲ, ಗಾಡಿಯಲ್ಲಿ ಹೋಗೋಕ್ಕೂ ಆಗ್ತಿಲ್ಲ, ಅಷ್ಟೊಂದು ಚಳಿ ಆಗ್ತಿದೆ ಇವತ್ತು. ಚಳಿ ಆದ್ರೆ ಸ್ವೆಟರ್ ಹಾಕೋ. ನೀನು ಕೊಡು. ನೀನು ಹೇಳ್ಬೇಕಿತ್ತು, ನೀನು ತಾನೇ ಹೊರಗಡೆ ಓಡಾಡೋದು. ಅಯ್ಯೋ, ನಾನು ಹೊರಗಡೆ ಓಡಾಡೋರು ಆಗಿದ್ರೆ ನೀವು ಹಾಕೋ ಬರ್ಬೇಕಪ್ಪ, ಚಳಿಗಾಲ ಅಂತ ಗೊತ್ತ. ನೀನು ಹೇಳ್ಬೇಕು ಇತ್ತು ತಾನೇ. ಆಯ್ತು, ಕೂತ್ಕೊಂಡಿದ್ದೀನಿ.
ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು, ಬರೋವಾಗೂ ಅಷ್ಟೇ ಫುಲ್ಲು ಟ್ರಾಫಿಕ್ ಇತ್ತು. ಇವಾಗೇನೋ ಒಂದು ಸ್ವಲ್ಪ ಪರವಾಗಿಲ್ಲ, ಬಟ್ ನ್ಯೂ ಇಯರ್ ಅಂದ್ಬಿಟ್ಟು ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ ಇಲ್ಲ. ನೋಡಿ ಫ್ರೆಂಡ್ಸ್, ಇವಂಗೆ ಇವಾಗ ಕೋಲ್ಡ್ ಆಗಿದೆ. ಕೋಲ್ಡ್ ಆಗಿದ್ರೆ ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡ್ತಾನೊಳ್ಳೆ ಚಿಕ್ಕ ಮಗು ಥರ. ಲೂಸು, ಬುದ್ಧಿನೇ ಇಲ್ಲ. ನೋಡಿ ಫ್ರೆಂಡ್ಸ್, ನಮ್ಮಣ್ಣ ಫುಲ್ ಸಾಂಗ್ಸ್ ಹಾಡ್ಕೊಂಡಿದ್ದಾನೆ ಒಬ್ಬನೇ. ಪಾಪ ಏನೋ ಹುಡುಗಿರ ಬಗ್ಗೆ ಯೋಚನೆ ಮಾಡ್ಕೊಂಡು ಹುಡುಗಿರಲ್ಲಿ ಅಂತ ಕೇಳ್ತಾ ಅವನೇ. ಈ ಹುಡುಗರ ಜೊತೆ ಹೋದ್ರೆ ಇದೇ ಬಾಧೆ ನಮ್ಗೆ. ಕುತ್ಕೊಂಡಿದ್ದೀನ, ನೀನು ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದೀನಾ? ಆನಿಮಲ್ ಡೇನೂ ಅಲ್ಲ, ಯಾವ ಡೇನೂ ಅಲ್ಲ. ಮಾಡಿನೇ ಫುಲ್ಲು ರೋಡೆಲ್ಲ ಹಾಳು ಮಾಡಾಕ್ಬಿಟ್ಟಿದ್ದಾರೆ. ಹೋಗಕ್ಕೂ ಆಗಲ್ಲ ನಮಗೆ. ಮುಂದೆ ನೋಡ್ಕೊಂಡು ನಡಿಯೋ. ನೋಡಿ ಫ್ರೆಂಡ್ಸ್, ಆವಾಗಿಂದ ನಾಟಕ ಮಾಡ್ತಾವನೆ. ಐಸ್ ಕ್ರೀಮ್ ಬೇಕು ಅನ್ಬಿಟ್ಟು ಅಮ್ಮ ಅದಕ್ಕೆ ಪಠಾರ್ ಅಂತ ಒಂದು ಬಿಟ್ರು ಅವನಿಗೆ ತಲೆ ಮೇಲೆ. ಆಪರೇಷನ್ ಮಾಡಬೇಕು. ಅಮ್ಮ ನನಗೆ ಶೇಪ್ ಔಟ್ ಮಾಡಿಬಿಟ್ರು ಫ್ರೆಂಡ್ಸ್. ಐಸ್ ಕ್ರೀಮ್ ಅಂತ ಅಂಗಡಿ ಅಂತ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ನನಗೆ ನಮ್ಮ ಅಣ್ಣಗೆ ಅವಾಗಿಂದ ಆಸೆ ಇಟ್ಬಿಟ್ಟು ಇವಾಗ ಸೀದಾ ಮನೆಗೆ ಕರ್ಕೊಂಡು ಹೋಗ್ತಾವ್ರೆ ನಮ್ಮನ್ನ. ಇದು ಮೋಸ, ಇದು ಚೀಟಿಂಗ್. ನೀನು ಬಾಯಿ ಮುಚ್ಚು. ಪರವಾಗಿ ತೋರ್ಸಕ್ ನೀನು ಇದೆಯಲ್ಲ. ಬಾಯಿ ಮುಚ್ಕೊಂಡು ನಡೀರಿ. ಫ್ರೆಂಡ್ಸ್, ಇವಾಗ ತಾನೇ ಮನೆ ಹತ್ರ ಬಂದ್ವಿ. ಫ್ರೆಂಡ್ಸ್, ಇವಾಗ ತಾನೇ ಮನೆಗೆ ಬಂದೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ, ನ್ಯೂ ಇಯರ್ದು. ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.